ಮಿತ್ರರೇ ನಮಸ್ಕಾರ. ನಾವಿವತ್ತು ಗುರುಗ್ರಹ ಮೇ 1ನೇ ತಾರೀಕು 2024ರಂದು ಮೇಷದಿಂದ ವೃಷಭ ರಾಶಿಗೆ ಕಾಲಿಡ್ತಾ ಇದೆ. ಸೊ ಇದರಿಂದ ಯಾವ ಯಾವ ಲಗ್ನದವರ ಮೇಲೆ ಯಾವ ಇಂಪ್ಯಾಕ್ಟ್ ಅನ್ನುವಂಥದ್ದು ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಅದಕ್ಕಿಂತ ಮೊದಲು ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಾನು ನಿಮ್ಗೆ ಹೇಳ್ಬೇಕಾಗತ್ತೆ. ಮಿತ್ರರೇ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ ಅನ್ನುವಂಥದ್ದು ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವ ದಿನ ಹೋದ್ರೆ ಶ್ರೇಷ್ಠ ಅನ್ನುವಂಥದ್ದು, ಮತ್ತು ಕೆಲವರು ಅದಕ್ಕೆ ತಕ್ಕನಾದಂತಹ ಒಂದಿಷ್ಟು ಅನಾಲಜಿಗಳನ್ನ ಕೊಡ್ತಾರೆ. ಮಿತ್ರರೇ, ಆದ್ರೆ ನಾನು ನಿಮ್ಗೆ ಇವತ್ತು ಹೇಳುವಂತದ್ದು ಏನಂತ ಹೇಳಿದ್ರೆ, ಯಾವುದೇ ಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ಎಕ್ಸಾಕ್ಟ್ ದಿನ ಏನಿದೆ ಆವತ್ತು ಆ ಗ್ರಹ ನಿಮ್ಮ ಪ್ರಾರ್ಥನೆಗಳನ್ನ ಕೇಳುತ್ತೆ. ಸೊ ನೀವು ಮೇ 1ನೇ ತಾರೀಕು ಅಂದ್ರೆ ನಾಳೆ ಏನು ಮಾಡಬಹುದು ಅಂತ ಹೇಳಿದ್ರೆ, ಯಾವುದಾದ್ರೂ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ಗುರುವಿಗೆ ಶುಭ ಫಲಗಳನ್ನ ನೀಡುವಂತೆ ಪ್ರಾರ್ಥನೆಯನ್ನ ಮಾಡಬಹುದು. ಅಥವಾ ಇನ್ ಜನರಲ್ ಆಗಿರುವಂತಹ ಗುರುಗಳ ಒಂದು ದೇವಸ್ಥಾನ ಯಾವುದಿದೆ, ರಾಘವೇಂದ್ರ ಸ್ವಾಮಿ ಆಗ್ಬಹುದು, ಸಾಯಿಬಾಬಾ ಆಗ್ಬಹುದು, ಅಥವಾ ದತ್ತಾತ್ರೇಯ, ಈವನ್ ಆಂಜನೇಯ, ಈವನ್ ಶಿವ ಮತ್ತು ವಿಷ್ಣು ದೇವಸ್ಥಾನಕ್ಕೂ ಹೋಗಿ ನೀವು ಈ ಗುರುಗ್ರಹದ ಗೋಚಾರ ಏನಿದೆ ಅದು ತುಂಬಾ ಶುಭವಾಗಿರ್ಲಿ ಅಂತ ಹೇಳ್ಬಿಟ್ಟು ಬೇಡ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ, ಆಗ್ಲೇ ಹೇಳ್ದಾಗೆ ಯಾವುದೇ ಗ್ರಹ ಆಗ್ಲಿ ಅದು 2 ಕಂಡೀಷನ್ ನಲ್ಲಿ ನಿಮ್ಮ ಪ್ರಾರ್ಥನೆಯನ್ನ ಕೇಳುತ್ತೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ರಾಶಿಗೆ ಎಂಟ್ರಿ ಆಗ್ತಿರುವಂತಹ ದಿನ. ಇನ್ನ ಎರಡನೇದಾಗಿ ಯಾವುದು ಅಂತ ಹೇಳಿದ್ರೆ, ಆ ಒಂದು ಗ್ರಹ ಸ್ಟೇಷನರಿ ಅಂದ್ರೆ ಸ್ತಂಭನ ಅಂದ್ರೆ ಸ್ಟಕ್ ಆಗ್ಬಿಡುತ್ತೆ, ನಿಂತ್ಕೊಂಡ್ಬಿಡುತ್ತೆ, ಆಗ ನಿಮ್ಮ ಮಾತನ್ನ ಕೇಳುತ್ತೆ. ಸೊ ನಾಳೆ ಅಂದ್ರೆ ಮೇ 1ನೇ ತಾರೀಕು ಗುರುವಿಗೆ ಪ್ರಾರ್ಥನೆ ಸಲ್ಲಿಸುವುದಕ್ಕೆ ತುಂಬಾ ಒಳ್ಳೆಯ ದಿನ. ಮಿತ್ರರೇ, ನಿಮ್ಗೆ ಆಗ್ಲೇ ಗೊತ್ತಿರೋ ಹಾಗೆ ನಾನು ಯೂಶಲಿ ಟ್ರಾನ್ಸಿಷನ್ ಗಳಿಗಷ್ಟು ಬೆಲೆ ಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಚಾರ್ಟ್ ಇಸ್ ದ ಕಿಂಗ್. ಅಂದ್ರೆ ನೀವೇನನ್ನ ತಗೊಂಡು ಹುಟ್ಟಿದಿರಾ, ನಿಮ್ಮ ಬರ್ತ್ ಚಾರ್ಟ್ ಅದಕ್ಕೆ ಕಿಂಗ್ ಆಗುತ್ತೆ, ನಿಮ್ಮ ದಶಾಭುಕ್ತಿಗಳು ಕ್ವೀನ್ ಆಗುತ್ತೆ. ಸೊ ನಿಮ್ಮ ಚಾರ್ಟ್ ಏನನ್ನ ಪ್ರಾಮಿಸ್ ಮಾಡುತ್ತೆ, ದಶಾಭುಕ್ತಿ ಆ ಪ್ರಾಮಿಸ್ ಅನ್ನ ನಡೆಸ್ಕೊಡುತ್ತೆ. ಟ್ರಾನ್ಸಿಷನ್ ಅನ್ನುವಂಥದ್ದು ವೆರಿ ಲೀಸ್ಟ್ ಪಾರ್ಟ್ ಅಂತ ಕರಿಬಹುದು. ಆದ್ರೆ ಈಗ ನಡೀತಿರುವಂತಹ ಒಂದು ಟ್ರಾನ್ಸಿಷನ್ ಏನಿದೆ ಅದು ತುಂಬಾ ಸ್ಪೆಷಲ್ ಆಗಿರುವಂತಹ ಗುರುವಿನ ಟ್ರಾನ್ಸಿಷನ್. ಮಿತ್ರರೇ, ಏನಕ್ಕೆ ಅಂತ ಹೇಳಿದ್ರೆ, ಗುರು ಮತ್ತು ಶನಿ ನಿಮ್ಮ ಜಾತಕದಲ್ಲಿರುವ ಯಾವುದೇ ಗ್ರಹಗಳನ್ನ ಅಥವಾ ಯಾವುದೇ ಮನೆಯನ್ನ ಇನ್ಫ್ಲುಯೆನ್ಸ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅದನ್ನ ಯೂಶಲಿ ಡಬಲ್ ಟ್ರಾನ್ಸಿಷನ್ ಫಿನಾಮಿನಾ ಅಂತ ಕರೀತಾರೆ. ಯಾವುದನ್ನ ನಿಮ್ಮ ದಶಾ ಭುಕ್ತಿ ಮತ್ತು ನಿಮ್ಮ ಬರ್ತ್ ಚಾರ್ಟ್ ಪ್ರಾಮಿಸ್ ಮಾಡುತ್ತೋ ಅದನ್ನ ನಡೆಸ್ಕೊಡುವಂತಹ ಸಮಯ ಈ ಟ್ರಾನ್ಸಿಟ್ ಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಡಬಲ್ ಟ್ರಾನ್ಸಿಟ್ ಫಿನಾಮಿನಾದಲ್ಲಿ ಕ್ರಿಯೇಟ್ ಆಗುತ್ತೆ. ಮಿತ್ರರೇ, ಆದ್ರೆ ಈಗ ಆಗ್ತಾ ಇರುವಂತದ್ದು ಆಲ್ಮೋಸ್ಟ್ ಟ್ರಿಪಲ್ ಟ್ರಾನ್ಸಿಟ್ ಫಿನಾಮಿನಾ ಅಂತ ಕೂಡ ಕರಿಬಹುದು. ಏನಕ್ಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ 3 ವಿಷಯಗಳು ಬಹಳ ಮುಖ್ಯ ಆಗ್ತವೆ. ಅದೇನಂತ ಹೇಳಿದ್ರೆ, ಆ ಒಂದು ಕೆಲಸ ಮಾಡೋದಕ್ಕೆ ಇರಬೇಕಾದಂತಹ ಇಚ್ಛೆ ಅಂದ್ರೆ ಬರ್ನಿಂಗ್ ಡಿಸೈರ್, ಆಸೆ ಇರಬೇಕು. ಇನ್ನು ಎರಡನೆಯದಾಗಿ ಆ ಒಂದು ಇಚ್ಛೆಗೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಳುವಂತಹ ಒಂದು ಡಿಸಿಷನ್ ಅಥವಾ ಮಾಡುವ ಕಾರ್ಯ, ಕೆಲಸ ಮಾಡುವಂತಹ ಎಬಿಲಿಟಿ ಇರಬೇಕು. ಮಿತ್ರ, ಇನ್ನು 3ನೇದಾಗಿ ಮತ್ತು ಕಡೆಯದಾಗಿ ಬೇಕಾಗಿರುವಂತದ್ದು ನಮ್ಗೆ ಡಿವೈನ್ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಇರಬೇಕಾಗಿರೋದು. ಮಿತ್ರರೇ, ಇದರಲ್ಲಿ ನಾವು ಆಸೆಯನ್ನ ಸೂಚಿಸುವಂತದ್ದು ರಾಹು ಆಗ್ತಾನೆ, ಕರ್ಮವನ್ನ ಸೂಚಿಸುವಂತವನು ಶನಿ ಆಗ್ತಾನೆ, ಮತ್ತು ದೇವರು ಅಥವಾ ಗುರುವಿನ ಆಶೀರ್ವಾದ, ಆ ಡಿವೈನ್ ಬ್ಲೆಸ್ಸಿಂಗ್ ಅನ್ನ ಸೂಚಿಸುವಂತದ್ದು ಗುರು ಆಗ್ತಾನೆ. ಮಿತ್ರರೇ, ಈಗ ಈ ಟ್ರಿಪಲ್ ಟ್ರಾನ್ಸಿಷನ್ ಅನ್ನುವಂಥದ್ದು ಎಫೆಕ್ಟ್ ಮಾಡ್ತಾ ಇರುವಂತದ್ದು ಯಾವುದನ್ನ ಅಂತ ನೋಡೋದಾಯ್ತು ಹೇಳಿದ್ರೆ ವೃಶ್ಚಿಕ ರಾಶಿಯನ್ನ. ಮಿತ್ರರೇ, ಮೊದಲು ಶನಿ ಏಪ್ರಿಲ್ 28, 2002ರಲ್ಲಿ ಕುಂಭಕ್ಕೆ ಬಂದಾಗ ಆತನ 10ನೆಯ ದೃಷ್ಟಿಯ ಮೂಲಕ ವೃಶ್ಚಿಕವನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಆಗ ಯೂಶಲಿ ಎಲ್ಲರೂ ವೃಶ್ಚಿಕ ನಿಮ್ಮ ಲಗ್ನದಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆ ಒಂದು ಕಡೆ ಕೆಲಸವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮಿತ್ರರನ್ನ ಎರಡನೆಯದಾಗಿ ರಾಹು ಅಕ್ಟೋಬರ್ 23, 2023ರಂದು ಮೀನಕ್ಕೆ ಬಂದು ಅಲ್ಲಿಂದ ವೃಶ್ಚಿಕವನ್ನ 9ನೇ ದೃಷ್ಟಿಯಿಂದ ನೋಡಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಡಿಸೈರ್, ಆ ಅಚೀವ್ಮೆಂಟ್ ಏನ್ ಮಾಡಬೇಕು ಅನ್ನುವಂಥದ್ದು ನಿಮ್ಗೆ ಇನ್ನೂ ಹೆಚ್ಚಾಯ್ತು. ಸೊ ನಿಮ್ಗೆ ಡಿಸೈರ್ ಬಂತು ಮತ್ತು ಕೆಲಸವನ್ನ ಮಾಡುವಂತಹ ಪ್ರವೃತ್ತಿ ಬಂತು. ಆದ್ರೆ ಡಿವೈನ್ ಬ್ಲೆಸ್ಸಿಂಗ್, ಈ 3ನೇ ರೆಸಿಪಿ ನಿಮಗೆ ಈಗ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಗುರು ವೃಷಭಕ್ಕೆ ಬಂದ ತಕ್ಷಣ ತನ್ನ 7ನೇ ದೃಷ್ಟಿಯ ಮುಖಾಂತರ ವೃಶ್ಚಿಕವನ್ನ ನೋಡಿ ಆಕ್ಟಿವೇಶನ್ಗೆ ತರ್ತಾನೆ. ಮಿತ್ರ, ನಾನು ಆಗ್ಲೇ ಹೇಳಿದಾಗ
ಬಗ್ಗೆ ಯೂಶಲಿ ನಾನು ಟ್ರಾನ್ಸಿಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬಟ್ ಇದಕ್ಕೆ ಕೊಡೋದಕ್ಕೆ ಒಂದು ರೀಸನ್ ಏನಿದೆ ಅಂತ ನಾನು ಆಗ್ಲೇ ಹೇಳಿದೆ. ಎರಡನೇ ರೀಸನ್ ಏನಂತ ಹೇಳಿದ್ರೆ ಟ್ರಿಪಲ್ ಟ್ರಾನ್ಸಿಷನ್ ಎಫೆಕ್ಟ್ ಇಂದ ಈ ಒಂದು ನಿಮ್ಗೇನಾದ್ರೂ ದಶ ಭುಕ್ತಿ ನಡೀತಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಸಣ್ಣ ಎಫೆಕ್ಟ್, ಒಂದು ಪಿಂಚ್ ಅನ್ನುವಂಥದ್ದು ಈ ಒಂದು ಟ್ರಾನ್ಸಿಷನ್ ತಂದೆ ತರುತ್ತೆ. ಆದ್ರೆ ಜಾಸ್ತಿ ಯಾರಿಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳೋದಾಯ್ತು ಅಂತ ನೋಡೋದಾದ್ರೆ, ಯಾರಿಗೆ ಕುಜನ ಒಂದು ದಶೆ ನಡೀತಾ ಇದೆಯೋ ಅವ್ರಿಗೆ ಈ ಟ್ರಾನ್ಸಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕುಜ ವೃಶ್ಚಿಕವನ್ನ ರೂಲ್ ಮಾಡ್ತಾನೆ. ಇನ್ನು ಎರಡನೇದಾಗಿ ಯಾರಿಗೆ ಜಾತಕದಲ್ಲಿ ವೃಶ್ಚಿಕದಲ್ಲಿ ಯಾವುದಾದ್ರೂ ಗ್ರಹಗಳು ಕುಳಿತುಕೊಂಡು ಅವುಗಳ ದಶೆ ಅಥವಾ ಅಂತರ್ದಶೆ ನಡೀತಾ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ಗಳು ಆಕ್ಟಿವೇಶನ್ ಆಗಿ ಮುಂದಿನ ಒಂದು ವರ್ಷದ ತನಕನೂ ಕೂಡ ಆ ಒಂದು ರಿಸಲ್ಟ್ಗಳು ಸಿಗ್ತಾ ಹೋಗ್ತವೆ. ಏನಕ್ಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಆಲ್ಮೋಸ್ಟ್ 1 ಇಯರ್ ತನಕನೂ ಈ ಟ್ರಾನ್ಸಿಷನ್ ಈಗ ಶನಿ, ರಾಹು ಮತ್ತು ಗುರುಗಳು ಎಲ್ಲಿರ್ತಾವೋ ಅಲ್ಲೇ ಇರ್ತವೆ. ಮತ್ತು ಅದು ಅಲ್ಲದೆ ಯಾರು ಕೇತುವಿನ ದಶೆ ಮುಖಾಂತರ ಪಾಸ್ ಆಗ್ತಿರ್ತಾರೋ ಅವ್ರಿಗೂ ಕೂಡ ಇದು ಇಂಪಾರ್ಟೆನ್ಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವೃಶ್ಚಿಕವನ್ನ ರೂಲ್ ಮಾಡುವಂತಹ ಇನ್ನೊಂದು ಗ್ರಹ ಯಾವುದು ಅಂತ ಹೇಳಿದ್ರೆ ಕೇತು. ಮಿತ್ರರೇ, ಈಗ ಪ್ರತಿಯೊಂದು ಲಗ್ನಕ್ಕೂ ಯಾವ ರೀತಿ ರಿಸಲ್ಟ್ ಆಗುತ್ತೆ ಅನ್ನುವಂಥದ್ದು ನಾನು ನೋಡೋಣ. ಮಿತ್ರರೇ, ನಾನು ವೃಶ್ಚಿಕ ಈ ಒಂದು ರಾಶಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಯೂಟಿಫುಲ್ ವಿಡಿಯೋವನ್ನು ನಾನು ಮಾಡಿದ್ದೀನಿ. ಅದನ್ನು ಇನ್ನೊಂದು ಸ್ವಲ್ಪ ದಿನಗಳ ನಂತರ ಪಬ್ಲಿಷ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಾವ ಗ್ರಹಗಳು ವೃಶ್ಚಿಕದಲ್ಲಿದ್ದರೆ ಹೇಗೆ ಬಿಹೇವ್ ಮಾಡ್ತವೆ ಅನ್ನುವಂಥದ್ದು ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ವೃಶ್ಚಿಕ ನ್ಯಾಚುರಲ್ ಸೈನ್ ಆಫ್ ಡೆತ್. ಯಾಕೆ ಅಂತ ಹೇಳಿದ್ರೆ 8ನೇ ಮನೆಯನ್ನ ನ್ಯಾಚುರಲ್ ಆಗಿ ಡಿನೋಟ್ ಮಾಡುವಂಥದ್ದೇ ವೃಶ್ಚಿಕ ಆಗಿರುತ್ತೆ ಮತ್ತು ಇದು ಟ್ರಾನ್ಸ್ಫಾರ್ಮೇಶನ್ ಅನ್ನು ಕೂಡ ಸೂಚಿಸುವಂತದ್ದಾಗಿರುತ್ತೆ. ಬಿದ್ರೆ ನಾವು ಈಗ ಮೊದಲು ವೃಶ್ಚಿಕ ಲಗ್ನದವ್ರಿಗೆ ಏನ್ ರಿಸಲ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಮೊದಲನೇದಾಗಿ ವೃಶ್ಚಿಕ ಲಗ್ನದಿಂದ ಸ್ಟಾರ್ಟ್ ಮಾಡೋಣ. ಏನಕ್ಕೆ ಅಂತ ಹೇಳಿದ್ರೆ ನನ್ನ ಜಾತಕ ಈ ಒಂದು ಟ್ರಾನ್ಸಿಷನ್ಗೆ ಪರ್ಫೆಕ್ಟ್ ಫಿಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ನನ್ನ ಜಾತಕದ ಮುಖಾಂತರನೇ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ಜಾತಕಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ಇದನ್ನ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನುವಂಥದ್ದು. ಮಿತ್ರರೇ, ನನ್ನ ಜಾತಕದಲ್ಲಿ ವೃಶ್ಚಿಕ ಲಗ್ನದಲ್ಲಿಯೇ ಗುರು ಇದೆ ಮತ್ತು ಲಾಸ್ಟ್ ಇಯರ್ ಇಂದ ನನಗೆ ಗುರು ಮಹಾದಶೆ ಪ್ರಾರಂಭವಾಗಿದೆ. ಬಟ್ ಆಲ್ಮೋಸ್ಟ್ ಇಲ್ಲಿ ತನಕ 1 ವರ್ಷದ ತನಕನೂ ನನಗೆ ಆಕ್ಚುಲ್ ಆಗಿ ಗುರು ಮಹಾದಶೆಯ ಒಂದು ರಿಸಲ್ಟ್ ಅನ್ನ ಫೀಲ್ ಮಾಡೋದಕ್ಕೆ ಆಗಿರಲಿಲ್ಲ. ಯಾಕಂದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಇದಾವೆ. ಆಗ ಆ ರಿಸಲ್ಟ್ಗಳು ಸಬ್ಟಲ್ ಆಗಿ ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ಸ್ಟಾರ್ಟ್ ಆಗಿರುತ್ತೆ ಹೊರತು ಪ್ರಾಮುಖ್ಯವಾಗಿ ಅಂದ್ರೆ ಪ್ರಾಮಿನೆನ್ಸ್ ಆಗಿ ಬಂದಿರಲಿಲ್ಲ. ಆದ್ರೆ ಈ ಒಂದು ಟ್ರಾನ್ಸಿಷನ್ ನನಗೆ ಪ್ರಾಮುಖ್ಯವಾಗಿ ಆ ರಿಸಲ್ಟ್ ಅನ್ನ ಕಾಣೋ ಹಂಗೆ ಮಾಡುತ್ತೆ. ಮಿತ್ರರೇ, ಈಗ ಮೊದಲನೇದಾಗಿ ವೃಶ್ಚಿಕ ಲಗ್ನದಲ್ಲೇ ಇರೋದ್ರಿಂದ ವೃಶ್ಚಿಕ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಪರ್ಸನಾಲಿಟಿ, ಆಟಿಟ್ಯೂಡ್, ಹೆಲ್ತ್, ಇಂಟೆಲಿಜೆನ್ಸ್ ಇವುಗಳನ್ನ ತೋರಿಸುತ್ತೆ. ಮಿತ್ರರೇ, ನಾನು ಆಲ್ಮೋಸ್ಟ್ ಸಾಕಷ್ಟು ಒಂದು 2 to 3 ಇಯರ್ಸ್ ಅಂದ್ರೆ ರಾಹುದಶೆ ಎಂಡಿಂಗ್ ಇಂದನೂ ಕೂಡ ನನ್ನ ಹೆಲ್ತ್ ಮತ್ತೆ ಆಟಿಟ್ಯೂಡ್ ಬಗ್ಗೆ ವರ್ಕ್ ಮಾಡ್ತಾ ಇದ್ದೆ. ಆದ್ರೆ ಇದುವರೆಗೂ ರಿಸಲ್ಟ್ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಈ ಒಂದು ಟ್ರಾನ್ಸಿಷನ್ ಆ ರಿಸಲ್ಟ್ ಅನ್ನ ಟ್ರಿಗರ್ ಮಾಡುತ್ತೆ. ಸೊ ದಟ್ ನನಗೆ 3 ರಿಂದ 4 ವರ್ಷದ ರಿಸಲ್ಟ್ ಈಗ ಸಿಗುತ್ತೆ. ಇದನ್ನ ಒಂದು ತರ ಆಯ್ತು ಅಂತ ಹೇಳಿದ್ರೆ ಎರಡನೇ ತರ ನನಗೆ ವೃಶ್ಚಿಕದಲ್ಲಿ ಗುರು ಇದೆ ಮತ್ತು ಗುರು 5ನೇ ಮತ್ತು 2ನೇ ಮನೆ ಅಧಿಪತಿ ಆಗಿರೋದ್ರಿಂದ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ಫ್ಯಾಮಿಲಿ ಈ ವಿಷಯಗಳಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂಥದ್ದು ಬರುತ್ತೆ. ಮಿತ್ರ, ನಾನು ಆಗ್ಲೇ ಹೇಳ್ದಂಗೆ ವೃಶ್ಚಿಕ ರಾಶಿ ಇಸ್ ದ ಸೈನ್ ಆಫ್ ಡೆತ್ ಅಂತ ಹೇಳಿದ್ರೆ ಸಾವೇ ಅಲ್ಲ, ಹಳೆಯ ಹ್ಯಾಬಿಟ್ಸ್ಗಳು ಹೊಸ ಹ್ಯಾಬಿಟ್ಸ್ ಇಂದ ರಿಪ್ಲೇಸ್ ಆಯ್ತು ಅಂತ ಹೇಳಿದ್ರೆ ಹಳೆಯ ಹ್ಯಾಬಿಟ್ಸ್ ಸತ್ ಹಾಗೇನೆ. ಸೊ ಇದನ್ನ ಟ್ರಾನ್ಸ್ಫಾರ್ಮೇಶನ್ ಅಂತ ಕೂಡ ಕರಿಬಹುದು. ನನ್ನ ಫೈನಾನ್ಷಿಯಲ್ ಮತ್ತು ಫ್ಯಾಮಿಲಿ ಈ ಒಂದು ವಿಷಯಗಳಲ್ಲಿ ಟ್ರಾನ್ಸ್ಫಾರ್ಮೇಶನ್ ಕೂಡ ಬರುತ್ತೆ. ಮಿತ್ರನ ಎರಡನೇದಾಗಿ 5ನೇ ಮನೆ ಫೇಮ್ ಅನ್ನು ಕೂಡ ಸೂಚಿಸೋದ್ರಿಂದ ಮೇ ಬಿ ನನ್ನ ಯೂಟ್ಯೂಬ್ ವಿಡಿಯೋಗಳು ಈಗಿಂದ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಒಂದಿಷ್ಟು ಫೇಮ್ ಅನ್ನು ಕೂಡ ತಂದ್ಕೊಡ್ಬಹುದು. ಇನ್ನ ಎರಡನೇದಾಗಿ 5ನೇ ಮನೆ ಸ್ಪೆಕ್ಯುಲೇಷನ್ ಅಥವಾ ಶೇರ್ ಮಾರ್ಕೆಟ್ ಅನ್ನ ಸೂಚಿಸುತ್ತೆ. ಅಫ್ಕೋರ್ಸ್ ನಾನೊಂದು 4 ರಿಂದ 5 ವರ್ಷಗಳಿಂದ ಶೇರ್ ಮಾರ್ಕೆಟ್ ಮೇಲೂ ಕೆಲವೊಂದಿಷ್ಟು ಸ್ಟ್ರಾಟಜಿಗಳ ಮೇಲೆ ವರ್ಕ್ ಮಾಡ್ತಿದ್ರಿಂದ ಮೇ ಬಿ ಅದು ಈಗ ರಿಸಲ್ಟ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಮಿತ್ರ, 5ನೇ ಮನೆ ಕೂಡ ಎಜುಕೇಶನ್ ಕೂಡ ತೋರಿಸುತ್ತೆ. ಮಿತ್ರ, ಕೆಲವೊಂದಿಷ್ಟು ಎಜುಕೇಶನ್ ಕೋರ್ಸಸ್ ಮೇಲೆ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಸಾಕಷ್ಟು ವರ್ಷದಿಂದ. ಆಸೆ ಏನೋ ಇತ್ತು, ವರ್ಕ್ ಮಾಡ್ತಾ ಇದ್ದೆ ಕೂಡ. ಬಟ್ ಆದ್ರೆ ಡಿವೈನ್ ಬ್ಲೆಸ್ಸಿಂಗ್, ಗುರುವಿನ
ಆಶೀರ್ವಾದ ಇಲ್ಲದೆ ಇರೋ ಕಾರಣದಿಂದ ಅದು ಕಂಪ್ಲೀಟ್ ಆಗಿಲ್ಲ. ಬಟ್ ಈ ಇಯರ್ ಅದು ಕಂಪ್ಲೀಟ್ ಕೂಡ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಅದು ಅಲ್ಲದೆ 5ನೇ ಮನೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಫಾಲೋಯರ್ಸ್, ಸ್ಟೂಡೆಂಟ್ಸ್, ಈವನ್ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ಅನ್ನು ಕೂಡ 5ನೇ ಮನೆ ತೋರಿಸುತ್ತೆ. ಸೊ ಇನ್ ಜನರಲ್ ಆಗಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಕೂಡ ಅವರ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಬರುವಂತಹ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ. ಇನ್ನು ಜಾತಕದ ಇನ್ನ 5ನೇ ಮನೆ ಮಂತ್ರ ಭಾವ ಕೂಡ ನಾನು ಸಾಕಷ್ಟು ಮಂತ್ರಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮತ್ತು ಕೆಲವೊಂದಿಷ್ಟು ಸಣ್ಣ ಪುಟ್ಟ ಸಾಧನೆಗಳು. ಅಂಡ್ ದಿಸ್ ಈಸ್ ದ ಟೈಮ್, ಈ ಸಮಯದಲ್ಲಿ ಆ ಮಂತ್ರಗಳು ರಿಸಲ್ಟ್ ಅನ್ನು ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಹೊಸ ಮಂತ್ರಗಳನ್ನ ಇನಿಷಿಯೇಟ್ ಮಾಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ಮಿತ್ರ. ಅದು ಅಲ್ಲದೆ ಗುರು 2ನೇ ಮನೆಯ ಅಧಿಪತಿ ಕೂಡ ಆಗಿರೋದ್ರಿಂದ ನನ್ನ ಫುಡ್ ಹ್ಯಾಬಿಟ್ಸ್ ಅಲ್ಲಿ ಆಲ್ರೆಡಿ ಸಣ್ಣ ಪುಟ್ಟ ಬದಲಾವಣೆಗಳು ಬಂದಿದ್ದಾವೆ. ಇನ್ನೂ ಆ ಬದಲಾವಣೆಯ ರಿಸಲ್ಟ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇದು ಒಳ್ಳೆ ಟೈಮು. ಸೊ ಓವರ್ ಆಲ್ ನಾನು ಈ ಟ್ರಾನ್ಸಿಷನ್ ಇಂದ ನನ್ನ ಲೈಫಲ್ಲೇ ಆಲ್ಮೋಸ್ಟ್ 360 ಡಿಗ್ರಿ ಚೇಂಜಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಏನಕ್ಕೆ ಅಂತ ಹೇಳಿದ್ರೆ ವೃಶ್ಚಿಕದಲ್ಲಿರುವಂತಹ ಗುರುಗ್ರಹದ್ದೇ ಮಹಾದಶೆ ಕೂಡ ನಡೀತಾ ಇರೋದ್ರಿಂದ ಇದು ಗುರು ಟ್ರಾನ್ಸಿಷನ್ ಕೂಡ ವೃಶ್ಚಿಕದ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಮಿತ್ರ. ಇನ್ನು ಇನ್ ಜನರಲ್ ವೃಶ್ಚಿಕ ಲಗ್ನದವ್ರಿಗೆ ಹೇಳೋದಾಯ್ತು ಅಂತ ಹೇಳಿದ್ರೆ ಅವರು ಅವರ ಆಟಿಟ್ಯೂಡ್ ಮೇಲೆ, ಪರ್ಸನಾಲಿಟಿ ಮೇಲೆ, ಹೆಲ್ತ್ ಮೇಲೆ ವರ್ಕ್ ಮಾಡ್ತಾ ಇದ್ರು, ಆ ಎಲ್ಲಾ ರಿಸಲ್ಟ್ ಅನ್ನ ನೋಡೋದಕ್ಕೆ ಇದು ಫ್ಯಾಂಟಾಸ್ಟಿಕ್ ಟೈಮ್ ಮಿತ್ರ. ಇನ್ನ 2ನೇದಾಗಿ ಮೇಷ ಲಗ್ನಕ್ಕೆ ನೋಡೋದಾಯ್ತು ಅಂತ ಹೇಳಿದ್ರೆ ಮೇಷ ಲಗ್ನದವ್ರಿಗೆ 8ನೇ ಮನೆ ವೃಶ್ಚಿಕವಾಗುತ್ತೆ. ಯಾರ್ಯಾರಿಗೆ ಇನ್ಕ್ಯೂರಬಲ್ ಲಾಂಗ್ ಟರ್ಮ್ ಕ್ರಾನಿಕ್ ಡಿಸೀಸ್ ಅನ್ನ ಅನುಭವಿಸ್ತಿರ್ತಾರೋ ಮತ್ತು ಅದನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ವರ್ಕ್ ಮಾಡ್ತಾ ಇರ್ತಾರೋ ಅಂಥವ್ರಿಗೇನಾದ್ರೂ ಕುಜ ದಶೆ ಅಥವಾ 8ನೇ ಮನೆಯಲ್ಲಿ ಯಾವ್ದಾದ್ರು ಪ್ಲಾನೆಟ್ಸ್ ಗಳಿದ್ದು ಅವುಗಳ ದಶೆ ನಡೀತಿತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಈಗ ಬ್ಲೆಸ್ಸಿಂಗ್ ಉಂಟಾಗಿ ಅವ್ರಿಗೆ ಕ್ಯೂರ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು 8ನೇ ಮನೆ ಏನಂತ ಹೇಳಿದ್ರೆ ಅದರ್ಸ್ ಮನಿ ಅಂತೇಳಿ, 2ನೇ ಮನೆ ನಿಮ್ಮ ದುಡ್ಡು, 8ನೇ ಮನೆ ಬೇರೆಯವರ ದುಡ್ಡು. ಸೊ ನೀವು ಯಾವ್ದಾದ್ರು ಇನ್ಹೆರಿಟೆನ್ಸ್ ಕಾಯ್ತಾ ಇತ್ತು ಅಂತ ಹೇಳಿದ್ರೆ ಅಥವಾ ಯಾವ್ದಾದ್ರು LIC ಈ ರೀತಿ ಮನಿಗಳಿಗೆ ನೀವು ವೇಟ್ ಮಾಡ್ತು ಅಂತ ಹೇಳಿದ್ರೆ ಇದು ನಿಮ್ಗೆ ಒಳ್ಳೆ ಟೈಮು. ಅಂತಹ ಒಂದಿಷ್ಟು ಮಾನಿಟರಿ ಗೇನ್ಸು ನಿಮ್ಗೆ ಆಗೋದಕ್ಕೆ ಮಿತ್ರ. ಇನ್ನ 2ನೇದಾಗಿ ವೃಷಭ ಲಗ್ನದವ್ರಿಗೆ ವೃಶ್ಚಿಕ 7ನೇ ಮನೆ ಅಂದ್ರೆ ವಿವಾಹ ಸ್ಥಾನಕ್ಕೆ ಬೀಳುತ್ತೆ. ಸೊ ಯಾರ ಮದುವೆಯಲ್ಲಿ ಪ್ರಾಬ್ಲಮ್ಸ್ ಇತ್ತು ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಪಡ್ತಿರ್ತಾರೋ ಅವ್ರಿಗೆ ಇದು ಅವರ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ತುಂಬಾ ಒಳ್ಳೆ ಟೈಮು. ಮತ್ತು 7ನೇ ಮನೆ ಇಸ್ ದ ಹೌಸ್ ಆಫ್ ಬಿಸ್ನೆಸ್ ಕೂಡ ಆಗಿರೋದ್ರಿಂದ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇರ್ತಾರೋ ಅವರು ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಆ ಟೈಮಲ್ಲಿ ರಿಸಲ್ಟ್ ಆಗೋದಕ್ಕೆ ಈ ಟೈಮು ತುಂಬಾ ಪ್ರಶಸ್ತವಾಗಿರುತ್ತೆ ಮಿತ್ರ. ಇನ್ನು 3ನೇದಾಗಿ ನೋಡೋದಾಯ್ತು ಅಂತ ಹೇಳಿದ್ರೆ ಮಿಥುನ ಲಗ್ನದವ್ರಿಗೆ 6ನೇ ಮನೆಯಲ್ಲಿ ವೃಶ್ಚಿಕ ಬೀಳೋದ್ರಿಂದ ಕೋರ್ಟ್ ಕೇಸು, ಲೀಗಲ್ ಬ್ಯಾಟಲ್ಸ್ಗಳು, ಡೆಪ್ಟ್ ಅಂದ್ರೆ ಸಾಲ ಮಾಡಿರೋರು, ಡಿಸೀಸಸ್ಗಳು, ಕಾಯಿಲೆಗಳಿಂದ ನರಳ್ತಾ ಇರೋರು, ನೀವು ಈ ಹೆಜ್ಜೆ ಕಡೆ ವರ್ಕ್ ಮಾಡ್ತಿತ್ತು ಅಂತ ಹೇಳಿದ್ರೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಬರೀಬೇಕು ಅಂತ ಇರೋರು ಅವ್ರಿಗೆಲ್ರಿಗೂ ಸಕ್ಸಸ್ ಸಿಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಮಿತ್ರರೇ. ಇನ್ನು 4ನೇದಾಗಿ ಕಟಕ ಲಗ್ನದವ್ರಿಗೆ 5ನೇ ಮನೆಯಲ್ಲಿ ವೃಶ್ಚಿಕ ಬೀಳೋದ್ರಿಂದ ಎಜುಕೇಶನ್ ಯಾರಿಗೆ ಕಂಪ್ಲೀಟ್ ಆಗಿರಲ್ಲ ಅವ್ರಿಗೆ ಎಜುಕೇಶನ್ ಕಂಪ್ಲೀಟ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು 5ನೇ ಮನೆ ಆಗಿರೋದ್ರಿಂದ ಫೇಮು, ನೇಮು ಈ ಎಲ್ಲದನ್ನು ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು 5th ಹೌಸ್ ಇಸ್ ದ ಹೌಸ್ ಆಫ್ ಪೊಸಿಷನ್ ಅಂತ ಕೂಡ ಕರೆಯೋದ್ರಿಂದ ಯಾರಿಗೆ ಅವರ ಜಾಬಲ್ಲಿ ಪ್ರಮೋಷನ್ ಸಿಕ್ಕಿಲ್ಲ, ಅಪ್ಗ್ರೇಡೇಷನ್ ಸಿಕ್ಕಿಲ್ಲ, ಸ್ಯಾಲ್ರಿ ಜಾಸ್ತಿ ಆಗಿಲ್ಲ, ಇವ್ರಿಗೆ ಈ ಒಂದು ಕಡೆ ನೀವು ವರ್ಕ್ ಮಾಡ್ತಿತ್ತು ಅಂತ ಹೇಳಿದ್ರೆ ಒಳ್ಳೆ ಆಪರ್ಚುನಿಟಿ. ಮತ್ತು ಯಾರು ಮಕ್ಕಳಿಗೆ ಟ್ರೈ ಮಾಡ್ತಿರ್ತಾರೆ 5th ಹೌಸ್ ಇಸ್ ದ ಹೌಸ್ ಆಫ್ ಕಿಡ್ಸ್ ಅವರಿಗೂ ಕೂಡ ವರ್ಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು 5th ಹೌಸ್ ಇಸ್ ದ ಹೌಸ್ ಆಫ್ ಲವ್ ಅಂಡ್ ರೊಮ್ಯಾನ್ಸ್. ನೀವು ಯಾವ್ದಾದ್ರು ಪಾರ್ಟ್ನರ್ನ ಹುಡುಕ್ತಿತ್ತು ಅಂತ ಹೇಳಿದ್ರೆ ಅಥವಾ ಆಲ್ರೆಡಿ ರಿಲೇಶನ್ಶಿಪ್ ಇದ್ದು ನಿಮ್ಮ ಒಂದು ರಿಲೇಶನ್ಶಿಪ್ ಟ್ರಬಲ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ನೀವೇನಾದ್ರೂ ಅದ್ರ ಮೇಲೆ ವರ್ಕ್ ಮಾಡ್ತಿತ್ತು ಅಂತ ಹೇಳಿದ್ರೆ ಈಗ ನಿಮಗೆ ಆ ಪ್ರಾಬ್ಲಮ್ಸ್ ಗಳು ಕ್ಲಿಯರ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ 6ನೇದಾಗಿ ಸಿಂಹ ಲಗ್ನಕ್ಕೆ 4ನೇ ಮನೆಯನ್ನು ತೋರಿಸುತ್ತೆ. ತಾಯಿ, ನಿಮ್ಮ ಮದರ್ಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ದು ಅದ್ರ ರಿಸಾಲ್ವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಯಾರು ಮನೆ ಕಟ್ಟಬೇಕು ಅಂತ ಇರ್ತಾರೆ, ಹೋಮು, ವೆಹಿಕಲ್ಲು ಮತ್ತು
ಲ್ಯಾಂಡೆಡ್ ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಬೇಕು ಅಂತ ಇರ್ತಾರೆ, ಮತ್ತು ಯಾರಿಗೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ಈ ಒಂದು ವಿಷಯಗಳ ಕಡೆ ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅವ್ರಿಗೆ ಈ ಏರಿಯಾಗಳಲ್ಲಿ ಡಿವೈನ್ ಬ್ಲೆಸ್ಸಿಂಗ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನ ಮುಂದಿನದೇ ಕನ್ಯಾ ಲಗ್ನ. ಮಿತ್ರ, ಕನ್ಯಾ ಲಗ್ನದವ್ರಿಗೆ 3ನೇ ಮನೆಗೆ ವೃಶ್ಚಿಕ ಬೀಳೋದ್ರಿಂದ ಯಾರ್ಯಾರುಗಳು ಆರ್ಟಿಸ್ಟಿಕ್ ಒಂದು ಫೀಲ್ಡ್ ಅಲ್ಲಿ ಇರ್ತೀರ ಅಥವಾ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಇರ್ತೀರ, ಅಥವಾ ಯಾರ್ಯಾರು ಹೊಸ ಹಾಬಿಗಳು, ಫಿಸಿಕಲ್ ಎಕ್ಸರ್ಸೈಸ್ಗಳು, ಯೋಗ, ಜಿಮ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಬಟ್ ಮಾಡಕ್ಕಾಗಿರಲ್ಲ, ಅಂತವ್ರಿಗೆ ಇದು ಈ ಒಂದು ಮ್ಯಾಟರ್ಗಳಲ್ಲಿ ನಿಮ್ಗೆ ಇನಿಷಿಯೇಟಿವ್ ನ ತಗೊಳ್ಳೋದಕ್ಕೆ ಬಹಳ ಹೆಲ್ಪ್ ಮಾಡುತ್ತೆ. ಮತ್ತು ಅದು ಅಲ್ಲದೆ ಇದು ಸಬ್ ಕಾನ್ಶಿಯಸ್ ಮೈಂಡ್ಸ್ ಅನ್ನ ಕೂಡ ಸೂಚಿಸೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದು ಪರಿವರ್ತನೆ ಬಂದು ನೀವು ಆಗ ಆ ಕಡೆ ಒಂದು ಥಿಂಕ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು 3ನೇ ಮನೆ ಸಿಬ್ಲಿಂಗ್ಸ್, ಅದರಲ್ಲೂ ಯಂಗರ್ ಸಿಬ್ಲಿಂಗ್ಸ್ ಅನ್ನ ತೋರಿಸೋದ್ರಿಂದ ನಿಮ್ಮ ತಮ್ಮ ಅಥವಾ ತಂಗಿ ಯಾರಿರ್ತಾರೆ ಅವರ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತ ಹೇಳಿದ್ರೆ 3ನೇ ಮನೆ ಅವರಿಗೆ ಲಗ್ನ ಆಗುತ್ತೆ. ಮಿತ್ರರೇ, ಇನ್ನ ಮುಂದೆ ತುಲಾ ಅನ್ನೋದನ್ನ ನೋಡೋದಾದ್ರೆ ತುಲಾದವ್ರಿಗೆ 2ನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಬೀಳುತ್ತೆ. ಸೊ ಇವರ ಫ್ಯಾಮಿಲಿ, ಇವರ ಫೈನಾನ್ಷಿಯಲ್ ಕಂಡೀಷನ್ ಮತ್ತು ಇವರ ಸ್ಪೀಚ್, ಹೇಗೆ ಮಾತಾಡ್ತಾರೆ ಅದನ್ನ ಬದಲಾವಣೆ ಮಾಡಬೇಕು ಅನ್ಕೊಂಡಿರ್ತಾರೆ. ಮತ್ತು ಫುಡ್ ಐಟಮ್ ಏನನ್ನ ಕನ್ಸ್ಯೂಮ್ ಮಾಡ್ತಾರೆ, ಕುಡಿತಿರ್ತಾರೆ, ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ಆಗಿರಲ್ಲ. ಅಂಥವ್ರಿಗೆ ಎಲ್ರಿಗೂ ಕೂಡ ಈ ಒಂದು ಟ್ರಾನ್ಸಿಷನ್ ಅದನ್ನ ಚೇಂಜ್ ಮಾಡ್ಕೊಳ್ಳೋಕೆ ಬಹಳ ಹೆಲ್ಪ್ ಮಾಡುತ್ತೆ. ಮಿತ್ರರನ್ನ ವೃಶ್ಚಿಕವನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಎಕ್ಸಾಂಪಲ್ ಇಂದ. ಸೊ ಮುಂದಿನದ್ ನೋಡೋದಾಯ್ತು ಅಂತ ಹೇಳಿದ್ರೆ ಧನು ಲಗ್ನ. ಧನು ಲಗ್ನದವ್ರಿಗೆ ವೃಶ್ಚಿಕ 12ನೇ ಮನೆಯಲ್ಲಿ ಬೀಳುತ್ತೆ. ಮಿತ್ರ, 12ನೇ ಮನೆ ಇಸ್ ದ ಹೌಸ್ ಆಫ್ ಎಕ್ಸ್ಪೆಂಡಿಚರ್. ಕೆಲವರು ಸಾಕಷ್ಟು ದುಡ್ಡನ್ನ ಖರ್ಚು ಮಾಡ್ತಾ ಇರ್ತೀರಾ, ಕಂಟ್ರೋಲ್ ಇರಲ್ಲ ಅಂತ ಅನ್ಕೊಂತಿರ್ತೀರಾ. ಆ ರೀತಿ ಪ್ರಯತ್ನ ಪಡ್ತಾವ್ರಿಗೆ ದುಡ್ಡು ಕಂಟ್ರೋಲ್ ಮಾಡಕ್ಕೆ ಒಳ್ಳೆ ಟೈಮು. ಮಿತ್ರ, ಈ 12ನೇ ಮನೆ ಇದೆಯಲ್ಲ, 12ನೇ ಮನೆ ಒಂದು ರೀತಿ ಬಾಂಡೇಜ್ ಅನ್ನ ಕ್ರಿಯೇಟ್ ಮಾಡುವಂತಹ ಮನೆ, ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಬಂಧಿಸಿಡುವಂತಹ ಮನೆ. ಅದಕ್ಕೇನೆ ಈ ಮನೆಯಲ್ಲಿ ಹಾಸ್ಪಿಟಲ್ಲು, ಜೈಲ್ ಅನ್ನುವಂಥದ್ದು ಬರೋದು. ಸೊ ಆದ್ರಿಂದ ಒಬ್ಬ ವ್ಯಕ್ತಿ ಈ ರೀತಿ ಈ ಮನೆಯಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂಥವ್ರು, ಎಸ್ಪೆಷಲಿ ಹಾಸ್ಪಿಟಲೈಸ್ ಆಗಿರುವಂಥವ್ರು, ಹೊರಗೆ ಬರಬೇಕು ಆಸ್ಪತ್ರೆಯಿಂದ, ಹೆಲ್ತ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರು ಕೂಡ ಇದು ಒಳ್ಳೆ ಟೈಮು. ಮಿತ್ರರೇ, ಇನ್ನ ಮುಂದೆ ಬರುವಂತದ್ದು ಮಕರ ಲಗ್ನ. ಮಕರ ಲಗ್ನದವ್ರಿಗೆ 11ನೇ ಮನೆಯಲ್ಲಿ ವೃಶ್ಚಿಕ ಬೀಳುತ್ತೆ. 11ನೇ ಮನೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ 11ನೇ ಮನೆ ಸೋಷಿಯಲ್ ಸರ್ಕಲ್ ಅನ್ನ ತೋರಿಸುತ್ತೆ, ಡಿಸೈರ್ಸ್ ಅಂದ್ರೆ ಆಸೆಗಳನ್ನ ತೋರಿಸುತ್ತೆ, ಮತ್ತು ಇನ್ಕಮ್ ಸ್ಟ್ರೀಮ್ ಗಳನ್ನ ತೋರಿಸುತ್ತೆ. ಸೊ ಯಾರು ಹೊಸ ಇನ್ಕಮ್ ಸ್ಟ್ರೀಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕಷ್ಟ ಪಡ್ತಿರ್ತಾರೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿ. ಮತ್ತು ಯಾರು ಹೊಸ ಸೋಷಿಯಲ್ ಸರ್ಕಲ್ ನ ಆಡ್ ಮಾಡ್ಕೋಬೇಕು ಅಥವಾ ಇರೋದನ್ನ ರಿಮೂವ್ ಮಾಡಬೇಕು ಫ್ರೆಂಡ್ಸ್ ಅಂತ ಪ್ರಯತ್ನ ಪಡ್ತಾ ಇರ್ತಾರೋ ಅವ್ರಿಗೂ ಕೂಡ ಒಳ್ಳೆ ಟೈಮು. ಮತ್ತೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್, ಒಳ್ಳೆ ದಶಾಭುಕ್ತಿಗಳು ನಡೀತಿತ್ತು ಅಂತ ಹೇಳಿದ್ರೆ ಅವರು ಏನ್ ಅಂದ್ಕೋತಾರೋ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ಇದು ಒಳ್ಳೆ ಟೈಮು. ಮಿತ್ರರೇ, ಇನ್ನ ಕೊನೆಯದಾಗಿ ಬರುವಂತದ್ದೇ ಮೀನ ಲಗ್ನ. ಮೀನ ಲಗ್ನದವ್ರಿಗೆ 9ನೇ ಮನೆಯಲ್ಲಿನೇ ವೃಶ್ಚಿಕ ಬೀಳೋದ್ರಿಂದ ಅವರ ಬಾಸಸ್ಗಳು ಅಥವಾ ಅವರ ತಂದೆ, ಅವರ ಎಲ್ಡರ್ಸ್ಗಳು ಮತ್ತು ಅವರ ಲಕ್ಕು ಕೂಡ ಯಾವ ಒಂದು ವಿಷಯಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಲಕ್ ಇಲ್ದಲೆ ಅದು ಸ್ಟಕ್ ಆಗಿತ್ತು ಅಂತ ಹೇಳಿದ್ರೆ ಈಗ ಅವರ ಹಿರಿಯರು ಅಥವಾ ಬಾಸಸ್ಸು ಅಥವಾ ಗುರುಗಳು ಅಥವಾ ಅವರ ಲಕ್ಕು ಅವರಿಗೆ ವರ್ಕ್ ಆಗಿ ಅವರ ಫೇವರ್ಗೆ ಅವರು ಅನ್ಕೊಂಡಿರುವಂತಹ ಕೆಲಸಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಮತ್ತು ಅವರ ನಂಬಿಕೆಗಳು ರಿಯಲೈನ್ ಆಗ್ತಾ ಹೋಗ್ತವೆ. ಯಾಕೆಂತ ಹೇಳಿದ್ರೆ ವೃಶ್ಚಿಕ ಇಸ್ ದ ಸೈನ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಸೊ ಹಳೆ ನಂಬಿಕೆಗಳು ಸತ್ತೋಗಿ ಹೊಸ ನಂಬಿಕೆಗಳು ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸಸ್ ಬಿಟ್ಕೋತವೆ. ಮಿತ್ರ, ಇದಿಷ್ಟು ಗುರುವಿನ ಟ್ರಾನ್ಸಿಷನ್ ವೃಷಭದಲ್ಲಿ ಆಗ್ತಿದ್ರು ಕೂಡ ಅದು ವೃಶ್ಚಿಕವನ್ನ ಆಕ್ಟಿವೇಟ್ ಮಾಡಿ ಹೇಗೆ ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿದ್ದು. ಮಿತ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.